ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಎಂಗೇಜ್ಮೆಂಟ್ ಬೆಳಗ್ಗೆ 5:30 ಆಗೈತಿ. ಈಗೆದ್ದೇನಿ. ಓ ಮೈ ಗಾಡ್, ಇಲ್ಲ ರಾತ್ರಿ ಮಲ್ಕೊಂಡು 1:30 ಆಗೈತಿ. 3 ತಾಸಷ್ಟು ಆಗೈತಿ. ನನ್ನ ಮೆಹಂದಿ ಕಲರಿಂಗ್ ಬಂದೈತಿ. ಇಷ್ಟು ಕಲರ್ ಬಂದೈತಿ. ಸೊ ಇಟ್ಸ್ ಲುಕಿಂಗ್ ನೈಸ್. ಸೊ ಈಗೇನಿಲ್ಲ, ಹೋಗಿ ಸೋನಿಯಾ ಕಡೆ ಅಂದರೆ ಮೇಲ್ ಕರ್ಕೊಂಡು ಬರ್ಬೇಕು. ಎಲ್ಲರೂ ಮಲ್ಕೊಂಡ್ಬಿಟ್ಟಾರೆ. ಕೆಳಗಡೆ ಕೀ ಐತಿ. ಸೊ ದಟ್ಸ್ ದ ಪ್ಲಾನ್. ನಾ ಇನ್ನೂ ಸ್ನಾನ ಮಾಡಿ ರೆಡಿ ಆಗಬೇಕು. ಮೈ ಗಾಡ್, ನಮ್ಮಂತೂ ನಿದ್ದೆ ಬೇಕಾಗೈತಿ. ಏನೋ ಬೇಕಾಗಿಲ್ಲ. ಸೊ ಬೆಳಗ್ಗೆ 5:30 ಮೇಕಪ್ ಸ್ಟಾರ್ಟ್ ಮಾಡೇವಿ. ನಾ ಎದಕ್ಕೂ ಎದ್ದಿರಾಗುತ್ತೆ. 5:30 ಮೇಕಪ್ಪಿಗೆ 5:30 ಎದ್ದು ತಣ್ಣೀರು ಸ್ನಾನ ಮಾಡೇನಿ. ಎವ್ರಿ ಟೈಮ್ ಹಂಗಾಗ್ತದೆ. ಫಸ್ಟ್ ಯಾರು ಹೋಗ್ತಾರಲ್ಲ ಅವ್ರಿಗೆ ತಣ್ಣೀರು ಬೀಳ್ತೈತಿ. ಸೊ ತಣ್ಣೀರು ಸ್ನಾನ ಮಾಡ್ಕೊಂಬಂದೇನಿ. ಸೊ ಸೋನಿಯಾ ಎಲ್ಲ ಬಂದಾರ. ಎಲ್ಲ ಫುಲ್ ಸೆಟಪ್ ಮಾಡ್ಕೊಂಡೆ. ಚೈತ್ರ ಇಸ್ ಆಲ್ಸೋ ದೇರ್. ಸೊ ಅವ್ರು ನನ್ನ ಹೇರ್ ಮತ್ತು ಸಾರಿ ಎಲ್ಲ ನೋಡ್ಕೊಳತ್ತಾರ. ಆ್ಯಂಡ್ ಯಾ, ಇಟ್ಸ್ ಅ ಲಾಂಗ್ ಪ್ರಾಸೆಸ್. 2 hours ಐತಿ. ಫುಲ್ ಏನಂತಾರೆ, ನಾನು ಕುಂದಿರ್ಸಿ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಾರ. ಲೆಟ್ಸ್ ಸಿ ಹೌ ದ ಲುಕ್ ಟರ್ನ್ಸ್ ಔಟ್. ಡೋಂಟ್ ಡೂ ದಟ್ ಸೌಮ್ಯ. ನೀ ಹಿಂಗೆ ಮಾಡಿದ್ರೆ ಹೊರಗೆ ಬರ್ತೈತದು. ಹಾಕೋಬೇಕಾದ್ರೆ ಇಟ್ಕೋಕೊಂಡ್ರೆ ಮೇಲೆ ಅಂದ್ರೆ ಕೆಳಗೆ ನೋಡ್ಬೇಕಾದ್ರೆ ಹೆದರಿಕೆ ಆಗತ್ತಿಲ್ಲ, ಮೇಲೆ ನೋಡ್ಬೇಕಾದ್ರೆ ಹೋಗ್ಬೇಕು. ಫ್ಯಾಮಿಲಿನ ನಾ ಹೆಂಗತ್ತಂದ್ರೆ ಎಲ್ಲರಿಗೂ ಕಾಲ್ ಹಚ್ಚಿ ರೆಡಿಯಾಗಿ ಅನ್ನೋಕ್ಕೆ ನಾ ಫಸ್ಟ್ 5:30 ಅಂದ್ರೆ 5:30 ಎದ್ದು ಮಸ್ತಾನಾಗಿ ನಾ ರೆಡಿ ಮಾಡಿಟ್ಟೇನಿ. ಎಲ್ಲರೂ ಲೇಟ್ ಮಾಡ್ತಾರೆ. ಸೊ ಅವ್ರು ಅಜ್ಜಾರು ಇರ್ತಾರಲ್ಲ ಫ್ಯಾಮಿಲಿನಾಗ, ರೆಡಿಯಾಗಿ ಹೇಳ್ರಿ ಅಂತ ಅದ ಮಾಡತ್ತೆ. ನಾನು ಈ ಸೀಟ್ ಮೇಲೆ ಕುಂತೆ. ಬಿಕಾಸ್ ಫೋಟೋ ಶೂಟಿಗೂ ಒಂದು ಅರ್ಧ ತಾಸು ಬೇಕು, 45 minutes. ಸೊ ಅದಕ್ಕೆ ಸ್ಲಾಟ್ ಇಡತ್ತೇನೆ ನಾನು. ಸೊ ನನ್ನ ಫಸ್ಟ್ ಲುಕ್ ರೆಡಿ ಆಗೇನಿ. ಐ ವಾಸ್ ಲೈಕ್ ವಾವ್. ನಾನು ಮಿರರ್ನಾಗ ನೋಡ್ಕೊಂಡ ತಕ್ಷಣ ಮೇಕಪ್ ಅಂತೂ ಆನ್ ಪಾಯಿಂಟ್ ಮಸ್ತ್ ಆಗೈತಿ. ಆ್ಯಂಡ್ ದಿಸ್ ಡನ್ ಬೈ ಸೋನಿಯಾ ರೆಡ್ಡಿ. ಅವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಹಾಕಿರ್ತೇನೆ ಅಂತ. ಜ್ಯುವೆಲ್ರಿ, ಸಾರಿ, ಹೇರ್ ಎಲ್ಲನೂ ಆನ್ ಪಾಯಿಂಟ್. ಐ ವಾಸ್ ಸೋ ಹ್ಯಾಪಿ ವೆನ್ ಐ ಲುಕ್ಡ್ ಎಟ್ ಮೈ ಸೆಲ್ಫ್ ಇನ್ ದ ಮಿರರ್. ಸಾರಿ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನ ಮಸ್ತ್ ಕಾಣತೈತಿ. ಇದ್ರ ಬ್ಲೌಸ್ ಏನೈತಿ, ಇನ್ನೊಂದು ಸಾರಿದ ಬ್ಲೌಸ್ ಇದೆ. ಸೊ ಇದಕ್ಕೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗೈತಿ. ಆ್ಯಂಡ್ ಬ್ಯಾಂಗಲ್ಸ್ ನಂಗೆ ಸ್ವಲ್ಪ ಸಿಂಪಲ್ ಇಡೋದಿತ್ತು. ಸೊ ಸಾರಿಗೆ ಹೆಂಗೆ ಮ್ಯಾಚ್ ಆಗ್ತಾಯಿಲ್ಲ, ಒಂದು 2 ಕಲರ್ ಬ್ಯಾಂಗಲ್ಸ್, ಒಂದು ಕಡ ಹಾಕೊಂಡಿದ್ದೆ. ಬ್ರೈಡ್ ಬಿಟ್ಟು ನಮ್ದು ಮಮ್ಮಿದಾಗಲಿ ನಮ್ಮ ಅಕ್ಕಂದಾಗಲಿ ಎಲ್ಲಾರ್ದು ಮೇಕಪ್ ಅರ್ಚನಾ ಮತ್ತು ನಮ್ರತ ಮಾಡತ್ತಾರ. ನಮ್ಮ ಮಮ್ಮಿ ಅಂತೂ ಮಸ್ತ್ ಕಾಣತ್ತಾರ. ಒಂದು 20 ವರ್ಷ ಯಂಗ್ ಮಾಡಿಬಿಟ್ಟಿರಿ ನೋಡ್ರಿ ನಮ್ಮ ಮಮ್ಮಿಗೆ. ಮಸ್ತ್ ಕಾಣತ್ತಾರ. ಹೇರ್ ಸ್ಟೈಲ್ ಚಲೋ ಆಗೈತಿ. ಮೇಕಪ್ ಮಸ್ತ್ ಆಗೈತಿ. ಎಲಿಗೆಂಟ್ ಅನ್ಸತ್ತಿ. ಪರ್ಫೆಕ್ಟ್ ಆಗೈತಿ. ಮಸ್ತ್ ಮಾಡಿರಿ. ಆ್ಯಂಡ್ ನಮ್ಮ ಅಕ್ಕ ರೆಡಿ ಆಗತ್ತಾಳೆ. ಸಂಗೀತಾನು ರೆಡಿ ಆಗಲೇ ಫುಲ್ ಮಸ್ತ್ ಆಗಾರ ಎಲ್ಲರೂ. ಸೊ ನಮ್ದೆಲ್ಲ ರೆಡಿ ಆಗ್ತದೆ. ಸೊ ಗೆಸ್ಟ್ ಎಲ್ಲರೂ ರೆಡಿ ಆಗತ್ತಾರೆ. ಸೊ ಅತುಲಿಂದ ರಿಯಾಕ್ಷನ್ ನೋಡೋಣ ಅಂತ. Looking nice. How's it going, baby? I'm excited only for the shoot and all. Nam camera tagadri anta tilko. She's very much prepared. I practice mentally a lot. Camera on atadra correct pose na correct start She's a different person on camera. Photo. You're not coming here. Go there, have coffee, have breakfast. Neelo. ಸೊ ಮ್ಯೂಸಿಕ್ ಬೇಡ ಅಂತ ನಾಸಿಕ್ ಡೋಲಿ ಕಳಿಸಿದ್ವಿ ನಾವು. ನಾ ಲಾಸ್ಟ್ ಟೈಮ್ ಒಂದು ಮದ್ವಿನಾಗ ನೋಡಿದ್ದೆ. ಓ ಮೈ ಗಾಡ್, ಐ ಲವ್ ಡಾನ್ಸಿಂಗ್ ಟು ಡೋಲ್ ಇನ್ ಬೀಡ್ಸಿಗೆ. ಸೊ ಎಲ್ಲರೂ ಡಾನ್ಸ್ ಮಾಡತ್ತಿದ್ವಿ. ಸೊ ಹೋಲ್ ಇವೆಂಟ್ ಬರೀ ಡಾನ್ಸ್ ಮಾಡೋದಾಗೈತೆ ನಮ್ದು. ನಾ ಫಸ್ಟ್ ಇನಿಷಿಯೇಟಿವ್ ತೊಗೋತೀನಿ ಆ್ಯಂಡ್ ಎಲ್ಲರೂ ಕರಿತೀನಿ, ಬರ್ರಿ ಡಾನ್ಸ್ ಮಾಡೋಣಂತ. ಸೊ ಎಲ್ಲರೂ ಮಜಾ ಮಾಡತ್ತಿದ್ರೆ ಬೀಟಿಗೆ ಡಾನ್ಸ್ ಮಾಡೋದು. ಎಲ್ಲರೂ ತಿನ್ಸೋದು ಹಾಕ್ಬಿಟ್ಟೈತಿ. ನಮ್ಮ ಅಕ್ಕ ಒಂದ್ಸತಿ ತಿನ್ಸುತ್ತಾರೆ, ನಮ್ಮ ಮಮ್ಮಿ ಒಂದ್ಸತಿ ತಿನ್ಸತ್ತಾರೆ. ಈಗ 10:15 ಈಗ ಪುಡವಾ ಫಂಕ್ಷನ್ ಏನೈತಲ್ಲ ಅದೆಲ್ಲ ಫುಲ್ ಸ್ಟಾರ್ಟ್ ಆಗ್ತೈತಿ.
ಸೊ ಸ್ವಲ್ಪ ಎನರ್ಜಿ ಬೇಕಲ್ಲ. ಡಾನ್ಸ್ ಅಂತೂ ಮಸ್ತ್ ಆತ, ಎಲ್ಲಾರು ಮಸ್ತ್ ಕುಣಾತಿದ್ವಿ, ಅದಂತೂ ಮಸ್ತ್ ಆತ. ಬ್ಲಾಗ್ ಮಾಡ್ಬೇಕು, ಶೂಟಿಂಗ್ ತೆಗಿಬೇಕು, ಮಸ್ತ್ ಆತಿಲ್ಲ. ಸೂಪರ್ ಸೂಪರ್. ತಿನ್ನಸ್ರಿ. ಈಗೇನ್ ಮಾಡ್ರಿ, ಬರ್ರಿಲ್ಲ ಇವ್ರಿಗೂ, ಆಮೇಲೆ ಒಬ್ರು ಯಾರ ಬರ್ರಿ ಎಲ್ಲರಿಗೂ. ಸೆಕೆಂಡ್ ಲುಕ್ಕಿಗೆ ರೆಡಿ ಆಗತ್ತೇನಿ, 20 ನಿಮಿಷಕ್ಕೆ ಬಾ ಅಂತಂದ. ಸೆಕೆಂಡ್ ಲುಕ್ಕಿಗೆ ರೆಡಿ ಆಗತ್ತೇನಿ, 20 ನಿಮಿಷ ಅಂದ್ರೆ ಅರ್ಧ ತಾಸು ಆತ್ ಆಲ್ರೆಡಿ. ಐ ಥಿಂಕ್ ನಾ ಇನ್ನೂ ನೋಡ್ಕೊಂಡಿಲ್ಲ ಮಿರರ್ನ. ಹೆಂಗ ಅನ್ಸತೈತಿ? ಇಟ್ಸ್ ಲುಕಿಂಗ್ ನೈಸ್. ಯಾ, ಇಟ್ಸ್ ಅ ಟ್ರೆಡಿಷನಲ್ ಐತಿ, ಅದು ಬ್ರೈಟ್ ಕಲರ್ಸ್ ಇದ್ದು, ಸೊ ಇದು ಪ್ರಾಪರ್ ಟ್ರೆಡಿಷನಲ್ ಐತಿ. ಎರಡು ಸ್ಟೇಟ್, ಎರಡು ಕಲ್ಚರ್, ಎರಡು ಟ್ರೆಡಿಷ್ನಲ್ ಒಟ್ಟಿಗೆ ಬಂದು ವಿ ಸೆಲೆಬ್ರೇಟೆಡ್ ಲವ್. ಸೊ ಎಲ್ಲರೂ ಭಾಳ ಸಮಾಧಾನ ಇದ್ದಾರೆ, ಅವ್ರ ಕಡೆ ಆಗಲಿ ನನ್ನ ಕಡೆ ಆಗಲಿ. ಎಲ್ಲರಿಗೂ ಏನು ಬೇಕಂತಂದ್ರೆ ನಾವು ಒಟ್ಟಿಗೆ ಇರ್ಬೇಕು, ನಾವು ಚಲೋ ತಂಗಿರ್ಬೇಕು, ನಾವು ಖುಷಿ ಇರ್ಬೇಕು, ಅಷ್ಟೇ ಎಲ್ಲರೂ ವಿಚಾರ ಮಾಡ್ತಾರೆ. ಪೂಜಾ ಆಗಲಿ ಟ್ರೆಡಿಷ್ನಲ್ ಆಗಲಿ ಇಬ್ಬರು ಸೈಡ್ ನಾವು ಭಾಳ ಮಾಡೋಂಗಿಲ್ಲ. ಸೊ ಈ ಎಂಗೇಜ್ಮೆಂಟ್ ಫಂಕ್ಷನ್ ಏನಿತ್ತು, ನಮ್ಮ ಪದ್ಧತಿ ಹೆಂಗಿತ್ತು ಅದು ಫುಲ್ ಹಂಗೆ ಮಾಡ್ಕೊಟ್ಟೆವು ನಾವು. ಆ್ಯಂಡ್ ಅವರು ಭಾಳ ಕೋಆಪ್ರೇಟ್ ಮಾಡಿದ್ರು. ಅತುಲು ನಮಗೂ ಫುಲ್ ಖುಷಿಯಾಗ್ಬಿಟ್ಟೆವು ನಾವು. ಬಿಕಾಸ್ ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಹಂಗೆ ಅಕಾರ್ಡಿಂಗ್ಲಿನ ಹೋಗ್ತೈತಿ. ಫುಲ್ ಫೋಕಸ್ ನಮ್ಮಲ್ಲೇ ಇರ್ತೈತಿ, ಯಾರೂ ಅಟೆನ್ಷನ್ ಸೀಕಿಂಗ್ ಆಗಲಿಲ್ಲ. ಸೊ ಎಲ್ಲರೂ ಭಾಳ ಪ್ರೀತಿಲಿ ಒಬ್ರಿಗೊಬ್ರು ನಕ್ಕೊಂತ ಮಸ್ತ್ ಮಸ್ತ್ ವಿ ಲವ್ಡ್ ದ ಫಂಕ್ಷನ್. ಫ್ಯಾಮಿಲಿ ಸೈಡಿಂತ್ರ ಏನು ಗಿಫ್ಟ್ಸ್ ಕೊಡೋದಿತ್ತಲ್ಲ ಅದು ಸ್ಟಾರ್ಟ್ ಮಾಡಿದ್ರೆ. ಅಕ್ಕ ಭಾವ ಸಾರಿ ಮತ್ತು ಶರ್ಟ್ ಪೀಸ್ ಕೊಟ್ರೆ. ಅತ್ತುಲವ್ರ ಸೈಡಿಂತ್ರ ಒಂದು ಕಂಗನ್ ಹಾಕೋದು ಪದ್ಧತಿ ಐತಂತ, ಸೊ ಅದು ಹಾಕಿದ್ರು. ಸಕ್ಕರೆನ ತೊಗೊಂಡು ಬಂದಿರಲಿಲ್ಲ ನಾವು, ಎಂಗೇಜ್ಮೆಂಟ್ ಆದ್ಕೂಳೆ ಸಕ್ಕರೆ ಹಾಕೋದು ಪದ್ಧತಿ ಇರ್ತೈತಲ್ಲ. ಬಟ್ ಪೇಡೆ ಇತ್ತು, ಪೇಡೆನ ತಿನ್ನಿಸಿದ್ವಿ. ಆ್ಯಂಡ್ ದ ಫಂಕ್ಷನ್ ವೆಟ್ ಸೂಪರ್ ನೈಸ್. ನೆಕ್ಸ್ಟ್ ನಾ ಪಟ್ನ ಥರ್ಡ್ ಲುಕ್ಕಿಗೆ ಹೋದೆ. ಸೇಮ್ ಹೇರ್ ಸ್ಟೈಲ್, ಲಿಪ್ಸ್ಟಿಕ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಸೆಟ್ ಮಾಡಿದರೆ. ಆ್ಯಂಡ್ ದಿಸ್ ಇಸ್ ಮೈ ಲೆಹೆಂಗಾ ಲುಕ್. ಐ ಲವ್ಡ್ ಮೈ ಲೆಹೆಂಗಾ ಆ್ಯಂಡ್ ದ ಹೋಲ್ ಲುಕ್. ಸೊ ಈಗ ರಿಸೆಪ್ಷನ್ ಸ್ಟಾರ್ಟ್ ಆಗ್ತೈತಿ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. At 29 and I find myself wondering what did happen to the last 10. I ran away with again. Life lessons come one in a dozen. The other 11 get something from nothing. ಸೊ ಫುಲ್ ಎಲ್ಲ ಎಂಗೇಜ್ಮೆಂಟ್ ಹೆಂಗೆ ಪ್ಲ್ಯಾನ್ ಆಯ್ತು, ಎಲ್ಲ ಆತು, ಎಲ್ಲ ಆತಿಲ್ಲ. ಹೌ ವಾಸ್ ಇಟ್? ಹೌ ವಾಸ್ ಇಟ್? ಸಾಕ್ಲಿಯಪ್ಪ, ಬಿಟ್ಬಿಡಿ. ಬಿಟ್ ಮಸ್ತ್ ಅದು, ಮಸ್ತ್ ಆತು, ಎಲ್ಲ ಎಂಜಾಯ್ ಮಾಡೇವಿ. ಸಿಗ್ತೆ ನಂದು ಮತ್ತೆ. ವಿ ಆರ್ ಜಸ್ಟ್ ಹ್ಯಾವಿಂಗ್ ಲೈಕ್ ಫನ್ ಗೆಟ್ ಟುಗೆದರ್ ಇನ್ ದಿ ಈವ್ನಿಂಗ್. ಸೊ ಸಿಗೋಣ ಅಂತ ಜಸ್ಟ್ ಕ್ಲಿಪ್ಸ್ ಹಾಕಿರ್ತೇನೆ. ಸೊ ಯಾ,
ಫಂಕ್ಷನ್ ಅಂತೂ ಎಲ್ಲ ಆತ. ನಾನಂತೂ ಬ್ಯಾಕ್ ಟು ಏನಂತಾರೆ ನಂದು ಔಟ್ಫಿಟ್. ನಮ್ಮಮ್ಮ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ರು, ಅಳಾತಿದ್ರು. ಒಂದು ಸ್ವಲ್ಪ ಹೆಂಗ ಅನಿಸ್ತು ಫಂಕ್ಷನ್? ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತು. ನಿನ್ ಮಗಳಿನ ಪ್ಲಾನಿಂಗ್ ಹೆಂಗಿತ್ತು ಹೇಳಿ? ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕೂಗಾಡ್ತಿದ್ಲು ಮೊದ್ಲ ನನ್ಗೆ ಬೈದ್ ಹಾಕ್ತಿದ್ಲು, ಆದ್ರೂ ಪ್ಲಾನ್ ಚೆನ್ನಾಗಾಯ್ತು. ಅವ್ಳು ಹೇಳ್ದಾಗ ಮಾಡ್ಬಿಟ್ಲೆ ಕರೆಕ್ಟ್ ಪ್ಲಾನ್ ಆಯ್ತು. ಏನು ನಮ್ಗೆ ಏನು ತೊಂದರೆ ಆಗ್ಲಿಲ್ಲ. ನಮ್ ಗಂಡನ ಮನೆಯವ್ರ ಕಡೆ ಹೆಂಗಿದಾರೆ? ಅವರಂತ ಒಳ್ಳೆಯವ್ರೆ ಪರಮಾತ್ಮ. ಎಲ್ಲ ಬಹಳ ಚೆನ್ನಾಗಿದ್ದಾರೆ. ಅವ್ರು ಬಹಳ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ, ತುಂಬಾ ಓದಿದ್ದಾರೆ, ಎಜುಕೇಟೆಡ್ ಇದಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ, ಸಮಾಧಾನ ಇದಾರೆ. ನಾನು ಒಬ್ಬಳೇ ಇದ್ದೀನಿ ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ. ಸಾಕು ಏನ್ ಬಾಳ್ ಮಾಡ್ಬೇಡ, ನಡೀತಿತ್ತು. ನೀವ್ ಹೆಂಗ್ ಮಾಡ್ತೀರಿ ಸಿಂಪಲ್ ಆಗಿ ಅಷ್ಟೇ ಮಾಡ್ರಿ ಅಂದ್ರು. ಸಿಂಪಲ್ ಅಂದಂದು ಜೋರೇ ಆಯ್ತು, ಅದು ಚೆನ್ನಾಗಾಯ್ತು. ಮದ್ವೆ ಆದಂಗ ಆಯ್ತು, ಬಟ್ ಅಷ್ಟ ತಾಳಿ ಒಂದ ಕಟ್ಟಿಲ್ಲ ನೋಡಷ್ಟ. ಸೊಮ್ಮನ್ ಫ್ರೆಂಡ್ಸ್ ಎಲ್ಲ ಬಹಳ ಚೆನ್ನಾಗ್ ಮಾಡಿದ್ರು. ಫುಲ್ ಡಾನ್ಸ್ ಮಾಡತ್ತಿದ್ವಿ ನಾವೆಲ್ಲ, ಎಲ್ಲಾರ್ದು ಫೋಕಸ್ ಇಲ್ಲೇ ಬಂದ್ಬಿಟ್ಟಿತ್ತು. ಸೊ ಡಾನ್ಸ್ ಮಾಡಿದ್ವಿ. ಸಾಹೇಬ್ರೆಲ್ಲ ಕುತ್ಕೊಂಡು ನೋಡಕತ್ತಿದ್ರು. ಅವ್ರು ನೋಡೋಕೆ ಯಾವಾಗ ಡ್ಯಾನ್ಸ್ ಹುಡುಗಿಯರ್ದು ಕುತ್ಕೊಂಡು ಟೈಮ್ ಇಟ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ರು. ಖುಷಿ ಆಯ್ತು ಎಲ್ಲಾರು, ನಮ್ಮ ಆಫೀಸಾಗ ಎಲ್ಲರಿಗೂ ಖುಷಿ ಆಯ್ತು. ಎಲ್ಲರೂ ಬಂದ್ರು. ಇದೊಂದು ನನ್ಗೂ ಆಸೆ ಐತಿ, ಎಲ್ಲಾರ್ಗು ನಾನು ಕರಿಬೇಕು. ನನ್ನ ಫ್ರೆಂಡ್ಸ್ ಬಂದ್ರು, ನನ್ನೆಲ್ಲ ಫ್ರೆಂಡ್ಸ್ ಬಂದ್ರು. ಭಾಳ ತುಂಬಾ ಚೆನ್ನಾಗಿತ್ತು ಫಂಕ್ಷನ್. ಸಿಂಪಲ್ ಆದ್ರೆ ಚೆನ್ನಾಗಾಯ್ತಪ್ಪ. ಸಿಂಪಲ್ ಏನು ಇಲ್ಲ ಆದ್ರೂ ನಾವು ನಮ್ಗೇನು ಹೋಟ್ಲ ಮಾಡಿದ್ರೆ ದೊಡ್ಡದೇನು ಅಂತ ತಲೆ ಒಳಗೆ. ಸಿಂಪಲ್ ಇದು ಅಂತೀವಿ. ಚಂದ, ತುಂಬಾ ಊಟ ತಿಂತ ಇದ್ವಾ. ಆಕಾಶ್ ನೋಡ ಎಂಗೇಜ್ಮೆಂಟ್ ಮಿಕ್ಸ್ ಮಾಡ ಇಲ್ಲ, ಎಂಗೇಜ್ಮೆಂಟ್ ಹೆಂಗ್ ಮಿಕ್ಸ್ ಮಾಡಿದ್ವಿ? ನಿನ್ನೆಲ್ಲ ಬಂದ್ ಎಲ್ಲಾನು ನೋಡಿ ಎಲ್ಲಾನು ಭೇಟಿ ಆಗೆಲ್ಲ ಏನ್ ಖತರ್ನಾಕ್ ಡಾನ್ಸ್ ಮಾಡೇವಿ. ನೀವ್ ಡಾನ್ಸ್ ಮಾಡೋರು ಮಿಸ್. ಅಮ್ಮ್ಯಾನು ಡಾನ್ಸ್ ಮಾಡ್ಲಿಲ್ಲ, ಯಾರು ಡಾನ್ಸ್ ಮಾಡ್ಲಿಲ್ಲ ನೀವು? ನಾ ಇದ್ರೆ ಮಸ್ತ್ ಮಾಡ್ತಿದ್ದೆ ಎಲ್ಲ. ಇನ್ನೊಂದು ಪ್ರಜಲ್ ಅಲ್ಲಿನೂ ಇತ್ತು ಎಂಗೇಜ್ಮೆಂಟ್, ಸೊ ಅಲ್ಲಿನೂ ಹೋಗಿದ್ದೆ. ಮತ್ತೆ ಹೋಗಿ ಬರ್ರಿ ಉಷ್ಟ್ರು ಕರ್ಸುದ ಡಾನ್ಸ್ ಮಾಡ್ಸೋದು. ನಾನು ನಿಂತು ಉಷ್ಟ್ರಿಗೂ ಕರ್ಸಿದ್ರೆ ಮತ್ತೆಲ್ಲಾರು ಹೋಗ್ಬಿಡ್ತಾರೆ, ಬರ್ರಿ. ಅದಂತಿಲ್ಲ ಅಂದ್ರೆ ಅಂಕಲ್ ಆಂಟೀಸ್ ಇರ್ತಾವೆ, ನಡ್ರಿ ಅವಸರ ಮಾಡೋರು ಇರ್ತಾರಲ್ಲ, ಅಕ್ಕಿ ಸೊಮ್ಮೆ. ಮತ್ತೆ ಆಗ್ಬೇಕು ಟೈಮಿಂಗ್ ಬೆಳಗ್ಗೆ 5 ಮಸ್ತ್ ಮೇಕಪ್ ಮಾಡ್ಕೊಂಡು ಎಲ್ಲ ಎಲ್ಲಿದ್ರಿ ಅಷ್ಟ್ ಹೇಳಿದ್ರೆ 5:05 ಮೇಕಪ್ ಅಂತಂದ್ರೆ ಆನ್ ಟೈಮ್ ಆಗ್ಬೇಕು. ಸೊ ಅದಕ್ಕೆಲ್ಲಾನು ಏನಾಯ್ತು ಹೇಳ, ಆನ್ ಟೈಮ್ ಕರೆಕ್ಟ್ ಸ್ಮೂತ್ ಆಗಿ ಹೋಗುತ್ತೆ. ಸೊ ಈಗ ಎಲ್ಲರೂ ಕಾಕ್ಟೇಲ್ ಪಾರ್ಟಿಗೆ ಬಂದೇವಿ. ಸೊ ಅತ್ತುಲ್ ಕಡೆ ಅಂತ ಪಾರ್ಟಿ ಐತಿ, ಅವ್ರ ಫ್ರೆಂಡ್ಸ್ ಎಲ್ಲರೂ ಜಾಯ್ನ್ ಆಗತ್ತಾರ ನಮಗೂ. ಸೊ ದ್ಯಾಟ್ಸ್ ದ ಪ್ಲಾನ್. ಸೊ ಇವರು ಎಲ್ಲರೂ ಕುಂತಾರಿಲ್ಲೇ ವೈಟಿಂಗ್. ಸೊ ಈವ್ನಿಂಗ್ ಎಲ್ಲರೂ ಪಾರ್ಟಿ ಮಾಡಾತಿದ್ವಿ. ಫೈನಲಿ ಟೈಮ್ ಬಂದೈತಿ ನಂದು ಅತುಲಿಂದ ಫ್ರೆಂಡ್ಸಿಗೆ ಮೀಟ್ ಮಾಡ್ಸಾಕ. ಸೊ ಹೋಗೋಣ ಅಂತ. ಅತುಲಿಂದ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. So what do you want to tell to Atul? Like he's getting engaged, right? He got engaged. So he got engaged. You are getting engaged. Engaged. Yeah, you are engaged. So what do you want to say? So yeah, all the best to my buddy, and looking forward for his marriage, and we are yet to party for the New Year's. So yeah, that is still pending. So yeah, all the best. You're being too nice. Yeah, that's okay. Yeah. Hi Divya. Hello. So he's Aditya, and Aditya's brother is Udit, and Udit's wife is Divya. So yeah. What do you want to say? Any tips? Enjoy, don't think much, and just chill out. I have just one tip. Just listen to your wife. Just listen to your wife. Nothing else. Nothing else. And your life is screwed also. What do you want to say, Ritin? I am no expert in this matter. So I'll just... What do you feel about your brother getting engaged? Some chicken starters also fine. Chicken starter. What do you want to say? Lucky him. What do you want to tell to your friend about his engagement? Atul. ಅತುಲ್ಗೆ ಮಾತಾಡಿ ಗುರು, ಮಾತಾಡಿ. ಅತುಲ್ಗೆ what do you want to tell for 2 minutes he got stuck. The mind is processing actually. Huh? No. What do you want to tell? He's also one of his close friends. Like 12th standard friends there. They have stories and all, and you are like taking so long. Yeah, I'm thinking, Which story to say? He's just censoring, which story you should say, for a public vlog. No. Let me think. This live allo. Live. You cut it. I'll think and I'll say. I'll okay, say something gone. good, right? Yeah, you guys are done. You guys are done. ಆಕಾಶ್ ಏನ್ ಹೇಳ್ತೀವಪ್ಪ? ಓಕೆ ಸೌಮ್ಯ, ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ಬರಕ್ಕಾಗಲಿಲ್ಲ, ಬಟ್ ಏನಂತಾರ ನನ್ನ ವಾಯ್ಸ್ ಇಷ್ಟ. ಹೇಳ, ಜೋರ್ಸೆ ಹೇಳ.
ಮಸಾಲ ಲೈಫ್ ಸ್ಟಾರ್ಟ್ ಮಾಡತ್ತಿ ಈಗ ಮಸ್ತ್ ಮಸ್ತ್ ಕಪಲ್ ಕಾಂಟೆಂಟ್ ಬರ್ತೈತಿ ಈಗ ಇಬ್ರು ಬಾ ಓಕೆ ಮಸ್ತ್ ಕಪಲ್ ಕಂಟೆಂಟ್ ಬರ್ತೈತಿ ಈಗ ನೆಕ್ಸ್ಟ್ ಮದ್ವಿದ್ ಬರ್ತೈತಿ ನೆಕ್ಸ್ಟ್ ಕಪಲ್ ಕಂಟೆಂಟ್ ಕಪಲ್ ಟ್ರಾವೆಲ್ ಕಪಲ್ ಥಿಂಗ್ಸ್ ಫುಲ್ ಈಗ ನೆಕ್ಸ್ಟ್ ಆಂಟಿ ಕ್ಯಾಟಗರಿ ಸ್ಟಾರ್ಟ್ ಮಾಡ ಅಂದ್ರೆ ನೆಕ್ಸ್ಟ್ ಕ್ಯಾಟಗರಿ ಆಫ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಳ ಅಲ್ಲೇ ಫಾಲೋಯಿಂಗ್ ಇರೋದ ಅಲ್ಲ ಐತಿ ಆಕ್ಚುಯಲ್ ವ್ಯೂವರ್ಶಿಪ್ ಇರೋದಲ್ಲ ಐತೆ ಫ್ಯಾಮಿಲಿ ಕಾಂಟೆಂಟ್ ಒಳಗೆ ಸೊ ಫ್ಯಾಮಿಲಿ ವ್ಲಾಗ್ ಸ್ಟಾರ್ಟ್ ಆಗ್ತಾವೆ ಈಗ ಇನ್ಮೇಲಿಂದ ಸೊ ಸೆಕೆಂಡ್ ಆಗಿರಿ ಅಂಡ್ ಆಲ್ ದ ಬೆಸ್ಟ್ ಟು ಯು ಮಸ್ತ್ ಮಜಾ ಮಾಡ ಖುಷಿ ಹುಡುಗ ಹೆಂಗ್ ಅನ್ಸಿದ ಹುಡುಗ ಮಸ್ತ್ ಚಂಕದಾನ ಪರ್ಸನಾಲಿಟಿ ಮಸ್ತ್ ಐತಿ ಸೊ ನಿಂಗೆ ಸೂಟೇಬಲ್ ಅನ್ನಿಸ್ತು ನನಗೆ ಅಂದ್ರೆ ಟೂ ಡಿಫ್ರೆಂಟ್ ಪರ್ಸನಾಲಿಟೀಸ್ ಸೊ ಒಬ್ರು ಪೂರ ಆದ್ರೆ ಇನ್ನೊಂದ್ ಕಡೆ ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ಐ ಫೀಲ್ ದ್ಯಾಟ್ ನೈಸ್ ಆಲ್ ದ ಬೆಸ್ಟ್ Bindu, what do you want to tell to me or Atul? Congratulations for both of you guys, and I'll get to see Atul more in our meetings. Did you enjoy the function? Yes, very much. ಸೊ ಎಂಗೇಜ್ಮೆಂಟ್ ಈವ್ನಿಂಗ್ ದಿನ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆದ್ರೆ ಎಲ್ಲರೂ ಮಸ್ತ್ ಎಂಜಾಯ್ ಮಾಡತ್ತಿದ್ರು ಸೊ ಸ್ಮಾಲ್ ಕಾಕ್ಟೇಲ್ ಪಾರ್ಟಿ ಟೈಪ್ ಮಾಡಿ ಕ್ಯಾರಿಯೋಕೆ ಮಾಡತ್ತಿದ್ವಿ ಟಾಕಿಂಗ್ ಅಂಟಿಲ್ ಲೈಕ್ 1:30 AM ಸೊ ಅಲ್ಲೇ ನೈಟ್ ಉಳ್ಕೊಂಡಿದ್ವಿ ನಾವು 2 ಡೇಸಿಗೆ ಬುಕ್ ಮಾಡಿದ್ವಿ ಅಲ್ಲ ಅದು ಸ್ಪೇಸಸ್ ಸೊ ನಾವು ಅಲ್ಲಿ ಸಂಜೆಗಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಅದಲ್ಲಿ ನಮ್ಮ ಮನೆಗೆ ಬಂದ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಹೀಸ್ ಕಮಿಂಗ್ ಹಿ ಗಾಟ್ ಲಾಟ್ ಆಫ್ ಸ್ವೀಟ್ಸ್ ಕೇರಳ ಇಂತ್ರ ಚಿಪ್ಸ್ ಅವ್ರದ್ದು ಬನಾನಾಸ್ ಏನಿದ್ವು ಅವ್ರದ್ದು ಪ್ಲಾಟ್ನಾಗ ಬೆಳೆದಿದ್ದು ಸೊ ಅದೆಲ್ಲ ತೊಗೊಂಡು ಬಂದಿದ್ದ ಆ್ಯಂಡ್ ಅವ್ರು ಗೋವಾಗ ಹೊಂಟಿದ್ರು ಸೊ ನಾನು ಇನ್ನೊಂದು 3 ದಿನ ಇಂಡಿಯಾನಾಗಿರೋದಂತ ಇಲ್ಲೇ ಉಳ್ಕೊಂಡೆ ನನ್ನ ಫ್ಯಾಮಿಲಿ ಜೊತೆ ಸೊ ದೇ ವೆಂಟ್ ಟು ಗೋವಾ ಸೊ ಎಲ್ಲ 500 ನೋಡ್ಬಿಟ್ಟಾರ ಆಕ್ಚುಲಿ ಎಂಗೇಜ್ಮೆಂಟ್ ಕೊಡ್ದಿಲ್ಲ ನಾವು ಹೇಳ್ಬೋದಾರ ಅನಿಸೈತಿ ರಿಸೆಪ್ಷನ್ ಮಾಡಂಗಿಲ್ರಿ ಮತ್ತೆ ಇದೇ ರಿಸೆಪ್ಷನ್ ಜೊತೆ ಸೊ ನಾವು ಕಮ್ಮಿ ಕೊಡ್ತಿದ್ವಿ ಮುಂಚೆ ಎಷ್ಟು ನೋಡಿ ಗೊತ್ತಾಗ್ತಿಲ್ಲ ಮಗಳಿಗೆ 500 ರೂಪಾಯಿ ಕೊಟ್ಟಾರ ಈಗ ಬಜೆಟ್ ನೀನು ಇದು ಜಾಸ್ತಿ ಮಾಡ್ಬೇಕು ಇಲ್ಲಿ ನೋಡಿ ಎಂತ ನೈಸ್ ನೈಸ್ ಇದೇನ್ ದುಡ್ಡು ನನಗೂ ನಿನಗೂ ಈಗ ಬಿಡ ಉಡ್ಸೋರಿಗೆ ಕೊಡ್ಬೇಕು ಜೋಡಿಸಿ ನಮ್ಮ ಮಿಡ್ಲ್ ಕ್ಲಾಸ್ ಮಂದಿ ನಂಗೆ ಯಾವ್ದಾರು ಕೊಟ್ಟಿದ್ದು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳೋರು ನಿನ್ ಕಡೆ ದುಡ್ಡು ತನಕ ಕೊಡ್ಬೇಕು ನೀನು Did you enjoy the function? ನಾವು ಇನ್ನೂ ಹತ್ರ ಬರ್ತೇವೆ ಅಲ್ಲೇ ನಿನ್ನೆ ಇಲ್ಲೇ ಬರ್ತೇವೆ Did you enjoy the function? I really enjoyed it. It was so beautiful. And you? It's all good. Yeah, I had fun. I was so excited and our friends ಎಲ್ಲ ಮಜಾ ಮಾಡಾತಾರೆ Thank you so much for watching ನನ್ನ engagement series ಎಲ್ಲ ನೋಡಿದ್ದಕ್ಕೆ and I love you all. See you guys. Bye.